ನಮಸ್ಕಾರ. ಮುದ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿರುವಿನಲ್ಲಿ ದೇವಯಾನಿ, ಅಂಜು ಮತ್ತು ಅಶ್ವಿನಿ ಸೇರಿಕೊಂಡು ಭೂಮಿನ ರಾವಣ ದಹನ ಆಗುವಾಗ ಸುಟ್ಟಾಕಬೇಕು ಅಂತ ಫುಲ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ತಾರೆ. ಅಶ್ವಿನಿ ಒಂದು ಚಾಕ್ಲೇಟನ್ನು ತೋರಿಸಿ, ಇದರಲ್ಲಿ ನಾನು ಡ್ರಗ್ಸ್ ಮಿಕ್ಸ್ ಮಾಡಿದ್ದೀನಿ ಅಂತಾಳೆ. ಅಂಜು ಶಾಕ್ ಆಗಿ ಡ್ರಗ್ಸ್ ಯಾಕೆ ಅಂತ ಕೇಳಿದಾಗ ಅಶ್ವಿನಿ ಇದು ತಿಂದ ತಕ್ಷಣ ಭೂಮಿಗೆ ಅರ್ಧ ಗಂಟೆಯಲ್ಲಿ ತಲೆ ಸುತ್ತ ಬಂದು ಕಣ್ಣು ಮಂಜಾಗತ್ತೆ. ಆಗ ನಮ್ಮ ಹುಡುಗರಿಗೆ ನಮ್ಮ ಕೆಲಸ ಮುಗಿಸೋಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅಂಜು, ವಾವ್, ಪ್ಲ್ಯಾನ್ ಮಾತ್ರ ಸೂಪರ್ಬ್ ಮಾಮ್, ನಾಳೆಯಿಂದ ಆ ಟೀ ಅಂಗಡಿ ಮನೆಯಲ್ಲಿಲ್ಲ ಅಂತ ನೆನೆಸ್ಕೊಂಡ್ರೆ ಹಬ್ಬನೇ ಮಾಡಬೇಕು ಅನ್ನಿಸ್ತಿದೆ ಅಂತ ಖುಷಿ ಪಡ್ತಾಳೆ. ದೇವಯಾನಿ ಕೂಡ ಪಾರ್ಟಿನೇ ಮಾಡೋಣ ಅಂತ ಹೇಳ್ತಾಳೆ. ಆದರೆ ಅಂಜು ಇದನ್ನು ಅವಳಿಗೆ ತಿನ್ನಿಸೋದು ಹೇಗಮ್ಮ ಅಂತ ಕೇಳಿದಾಗ ಅಶ್ವಿನಿ, ಆ ಕೆಲಸ ನೀವಿಬ್ಬರೇ ಮಾಡಬೇಕು. ಭೂಮಿಗೆ ನನ್ನ ಮೇಲೆ ಅನುಮಾನ, ತುಂಬಾ ಅನುಮಾನ ಇದೆ, ಹಾಗಾಗಿ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾಳೆ. ದೇವಯಾನಿ ಅದಕ್ಕೆ ಒಪ್ಕೊಳ್ತಾಳೆ. ಸರಿ, ಭೂಮಿ ಹೇಗೋ ನನ್ನನ್ನು ನಂಬ್ತಾಳೆ, ನಾವಿಬ್ಬರೂ ಸೇರಿಕೊಂಡು ಅವಳಿಗೆ ತಿನ್ಸೋಣ ಅಂತ ಪ್ಲ್ಯಾನ್ ರೆಡಿ ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಭೂಮಿ ಲಕ್ಷ್ಮಕ್ಕನ ಹತ್ರ ಬಂದು ಸತ್ಯಣ್ಣ ಹೇಳಿದ ಮಾತು ನನಗೆ ಅರ್ಥ ಆಗಲಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಷ್ಮಕ್ಕ ಅವ್ರು ಹೇಳ್ತಿರೋದು ಒಂದೇ ಮಾತು, ನೀವಿಬ್ಬರು ಗಂಡ ಹೆಂಡತಿಯಾಗಿ ಒಟ್ಟಿಗೆ ಬದುಕಬೇಕು ಅನ್ನೋದೇ ಸತ್ಯಣ್ಣನ ಆಸೆ ಅಂತ ಹೇಳ್ತಾರೆ. ಆದರೆ ಭೂಮಿ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಕ್ಷ್ಮಕ್ಕ. ನಮ್ಮದು 1 ವರ್ಷದ ಕಾಂಟ್ರಾಕ್ಟ್ ಸಂಬಂಧ, ಅದು ಮುಗಿದ ಮೇಲೆ ದೂರ ಆಗಬೇಕು. ಸಾಹೇಬ್ರ ಮನಸ್ಸಲ್ಲಿ ಸಾಹಿತ್ಯ ಬಿಟ್ಟರೆ ಬೇರೆ ಯಾರಿಗೂ ಸಹ ಜಾಗ ಇಲ್ಲ. ಅವರು ಪದೇ ಪದೇ ಸಾಹಿತ್ಯನ್ನೇ ನೆನೆಸ್ಕೊಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದ್ರೆ ಬೇಗ ಎಲ್ಲಾದರೂ ದೂರ ಹೋಗಬೇಕು ಅಂತ ಅನಿಸುತ್ತೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾಳೆ. ಅದಕ್ಕೆ ಲಕ್ಷ್ಮಿ ಅವರು, ಸಾಹೇಬರು ಸಾಹಿತ್ಯನ ನೆನೆಸ್ಕೊಂಡ್ರೆ ನಿಂಗೆ ಯಾಕೆ ಎಷ್ಟೊಂದು ನೋವಾಗುತ್ತೆ ಭೂಮಿ? ನನಗೆ ಗೊತ್ತು, ನೀನು ಈಗಾಗಲೇ ಸಾಹೇಬ್ರ ಜೊತೆ 4 ತಿಂಗಳನ್ನು ಕಳೆದಿದ್ದೀಯ. ನೀವಿಬ್ಬರು ಆಲ್ರೆಡಿ ಒಬ್ರನ್ನೊಬ್ಬರು ತುಂಬಾ ಹಚ್ಕೊಂಡಿದ್ದೀರ. ಮುಂದೊಂದು ದಿನ ನಿನಗೆ ಸಾಹೇಬ್ರನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆದರೆ ಭೂಮಿ, ಇಲ್ಲ ಲಕ್ಷ್ಮಕ್ಕ, ನಾವಿಬ್ಬರು ಪರಿಸ್ಥಿತಿಗೆ ಸಿಕ್ಕಿ ಒಂದಾಗಿದ್ದೀವಿ ಅಷ್ಟೇ. ನಾವಿಬ್ಬರು ದೂರ ಆಗಬೇಕು ಅಂತ ಹೇಳಿಬಿಟ್ಟು ನಾನಿವಾಗ ಮನೆಗೆ ಹೋಗ್ತೀನಿ, ಇವತ್ತು ರಾವಣನ ದಹನ ಇದೆ ಅಂತಾಳೆ. ಆಗ ಲಕ್ಷ್ಮಿ ಅವರು, ಹೌದಾ, ಒಬ್ಬಳೇ ಹೋಗಬೇಡ, ಸಾಹೇಬರು ನನ್ನ ಮೇಲೆ ರೇಗ್ತಾರೆ ಅಂತ ಹೇಳಿದ್ರು ಭೂಮಿ ಹೊರಟೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಅಜಿತ್ ಜೀಪ್ನಲ್ಲಿ ಸತ್ಯಣ್ಣನ ಮಾತುಗಳನ್ನ ನೆನೆಸ್ಕೊಳ್ತಾ ಇರ್ತಾನೆ. ಸಾಹಿತ್ಯ ನನ್ನ ಭೂಮಿನ ಒಂದು ಮಾಡೋಕ್ಕೆ ನೋಡ್ತಾ ಇದ್ದಾಳೆ, ಅದಾಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸಲ್ಲಿ ಸಾಹಿತ್ಯ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. ಅದಕ್ಕೆ ತಾನೇ ಕಾಂಟ್ರಾಕ್ಟ್ ಮದುವೆ ಆಗಿರೋದು. ಭೂಮಿ ಏನೋ ಒಳ್ಳೆ ಹುಡುಗಿ, ಆದರೂ ಅವಳನ್ನು ನನ್ನ ಹೆಂಡತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮದು 1 ವರ್ಷದ ಸಂಬಂಧ, ದೂರ ಆಗಲೇಬೇಕು ಅಂತ ಅಜಿತ್ ತನಗೆ ತಾನೇ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ. ಆಗ ಭೂಮಿ ಫೋನ್ ಮಾಡಿ, ಸಾಹೇಬ್ರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಇವತ್ತು ಹಬ್ಬ ಇರೋದ್ರಿಂದ ತುಂಬ ಕೆಲಸ ಇದೆ ಅಂತ ಹೇಳ್ತಾಳೆ. ಆಗ ಅಜಿತ್, ಏನು ಒಬ್ಬಳೇ ಹೋಗ್ತಾ ಇದೆಯಾ ಸತ್ಯಣ್ಣ ಅಂತ ಮಾತನ್ನು ಶುರು ಮಾಡೋ ಅಷ್ಟರಲ್ಲೇ ಭೂಮಿ ಹೇಳ್ತಾಳೆ, ನಾನು ಮನೆ ಹತ್ರ ಇದ್ದೀನಿ, ನೀವು ಸಹ ಬೇಗ ಬನ್ನಿ ಅಂತ ಹೇಳ್ತಾಳೆ. ಆಗ ಅಜಿತ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಮನೆಯಲ್ಲಿ ರಾವಣ ದಹನಕ್ಕೆ ಎಲ್ಲರೂ ಸಿದ್ಧತೆಯನ್ನು ಮಾಡ್ತಿರ್ತಾರೆ. ಶ್ರವಣ್ ಮತ್ತು ಸಂಗೀತ ಇಬ್ಬರು ಸೇರಿ ರಾವಣ ದಹನ ರಾವಣನ ಒಂದು ಸ್ಟ್ಯಾಚು ತುಂಬ ದೊಡ್ಡದಾಗಿದೆಯಲ್ಲ ಅಂತ ಮಾತಾಡ್ಕೊಳ್ತಾರೆ. ಆಗ ಸಂಗೀತ, ನನ್ನ ಮಗ ಮತ್ತು ಸೊಸೆ ಮೊದಲನೇ ಹಬ್ಬ ಅಲ್ವಾ, ಇಷ್ಟೊಂದು ಗ್ರ್ಯಾಂಡಾಗಿ ಇರಲೇಬೇಕು ಅಂತ ಹೇಳ್ತಾಳೆ. ಅಜಿತ್ ಮನೆಗೆ ಬಂದಾಗ ಭೂಮಿ ರೆಡಿ ಆಗ್ತಿರ್ತಾಳೆ. ಅವಳನ್ನು ನೋಡಿ ಅಜಿತ್ ತುಂಬ ಖುಷಿ ಪಡ್ತಾನೆ. ಆದರೆ ಸತ್ಯಣ್ಣನ ಮಾತು ನೆನಪಾಗಿ ಮತ್ತೆ ತನ್ನ ಗೊಂದಲದಿಂದ ಹೊರಗಡೆ ಬರ್ತಾನೆ. ಇದೇ ಟೈಮ್ನಲ್ಲಿ ದೇವಯಾನಿ, ಅಂಜು ಚಾಕ್ಲೇಟ್ ತಿನ್ನೋ ನಾಟಕವನ್ನು ಮಾಡ್ತಾ ಇರ್ತಾರೆ. ಭೂಮಿ ಬಂದಾಕ್ಷಣ ಭೂಮಿ, ಅಂಜು, ನಿಂದು ಅದೇ ಆಯಿತು, ನೀನೊಬ್ಬಳೇ ಎಲ್ಲ ತಿಂತಿದೀಯಾ ಅಂತ ಹೇಳಿಬಿಟ್ಟು ಬೇಕು ಅಂತಾನೆ ಡ್ರಗ್ಸ್ ಹಾಕಿರೋ ಚಾಕ್ಲೇಟನ್ನು ತಗೊಂಡು ಭೂಮಿ ಕೈಗೆ ಕೊಡ್ತಾರೆ. ಭೂಮಿ ಮೊದಲು ಬೇಡ ಬೇಡ ಅಂತ ಹೇಳಿದ್ರು ದೇವಯಾನಿ ಫೋರ್ಸ್ ಮಾಡಿ ಭೂಮಿಗೆ ತಿನ್ನಿಸೇ ಬಿಡ್ತಾರೆ. ಸರಿಯಮ್ಮ, ನಾನು ತಿಂತೀನಿ ಅಂತ ಹೇಳಿಬಿಟ್ಟು ಆ ಚಾಕ್ಲೇಟ್ ತಿಂದೇ ಬಿಡ್ತಾಳೆ. ದೇವಯಾನಿ ಮತ್ತು ಅಂಜು ಪ್ಲ್ಯಾನ್ ಸಕ್ಸಸ್ ಆಗೇ ಬಿಡುತ್ತೆ. ಇಬ್ಬರು ಸಹ ಖುಷಿಯಿಂದ ಹೈ-ಫೈ ಮಾಡ್ಕೊಳ್ತಾರೆ. ಕೆಳಗಡೆ ರಾವಣನ ದಹನಕ್ಕೆ ಸಿದ್ಧತೆ ಆಗ್ತಿರತ್ತೆ. ಭೂಮಿ ಕೂಡ ಕೆಳಗಡೆ ಬಂದುಬಿಡ್ತಾಳೆ. ಆದರೆ ಅವಳಿಗೆ ತಲೆ ತುಂಬ ಸುತ್ತ ಬರ್ತಿರತ್ತೆ.
ಹಾಗಾಗಿ ಕಣ್ಣೆಲ್ಲ ಮಂಜು ಮಂಜು ಆಗ್ತಿರುತ್ತೆ ಆಗುತ್ತೆ. ಅವಳು ತಲೆನೂ ತುಂಬ ನೋಯ್ತಿರುತ್ತೆ. ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಅಂತ ಮಾಡ್ಕೊಂಡು ಬರ್ತೀನಿ ಅಂತ ಸಂಗೀತ ಅವ್ರಿಗೆ ಹೇಳಿ ಹೋಗೇ ಬಿಡ್ತಾಳೆ. ಅವಳು ಹೊರಡ್ತಿದ್ದಂತೆ ಅಶ್ವಿನಿ ಕಡೆ 4 ಜನ ಹುಡುಗರು ಓಡಿ ಬಂದು ಭೂಮಿನ ಹಿಡಿದು ಅವಳ ಬಾಯಿಗೆ ಟೇಪನ್ನು ಹಾಕಿ ರಾವಣನ ಸ್ಟ್ಯಾಚುವಿನ ಹಿಂದೆಗಡೆ ಕಟ್ಟಿ ಹಾಕೇ ಬಿಡ್ತಾರೆ. ಅದೇ ಟೈಮ್ನಲ್ಲಿ ಅಜಿತ್ ಕೂಡ ಬರ್ತಾನೆ. ಪುರೋಹಿತರು ರಾವಣನಿಗೆ ಬೆಂಕಿ ಸ್ಪರ್ಶ ಯಾರು ಮಾಡ್ತೀರಾ ಅಂತ ಕೇಳಿದಾಗ ನಚಿಕೇತ್, ನಮ್ಮ ಬ್ರೋ ಒಬ್ಬನೇ ರಾಮನ್ ಥರ ಇರೋದು, ಬ್ರೋ ನೀನೇ ಬೆಂಕಿ ಇಡು ಅಂತ ಹೇಳ್ತಾನೆ. ಆಗ ಅಜಿತ್ ಬಾಣಕ್ಕೆ ಬೆಂಕಿ ಹಚ್ಚಿಬಿಟ್ಟು ಬಿಡ್ತಾನೆ. ಬಾಣ ಸರಿಯಾಗಿ ರಾವಣನಿಗೆ ತಗಲುತ್ತೆ. ರಾವಣ ದಗ ಅಂತ ಉರಿಯೋಕ್ಕೆ ಸ್ಟಾರ್ಟ್ ಆಗೇ ಬಿಡುತ್ತೆ. ಪಟಾಕಿ ಕೂಡ ಹೊಡಿತಾ ಇರ್ತಾರೆ. ಒಳಗಡೆ ಇರೋ ಭೂಮಿ ಕೂಗೋಕ್ಕೆ ಆಗದೆ, ದೇವ್ರೆ ನನ್ನ ಕತೆ ಇಲ್ಲಿಗೆ ಮುಗ್ದೋಯ್ತಾ, ನನ್ನ ತಂದೆ ತಾಯಿ ಯಾರು ಅಂತಲೂ ನನಗೆ ತಿಳ್ಕೊಳ್ಳೋ ಭಾಗ್ಯ ಇಲ್ವಾ ಅಂತ ಒದ್ದಾಡ್ತಿರ್ತಾಳೆ. ಇನ್ನೊಂದು ಕಡೆ ಅಜಿತ್ಗೆ ಏನೋ ಒಂದು ನೋವಾಗ್ತಾ ಇರುತ್ತೆ, ಏನೋ ನನ್ನಿಂದ ತಪ್ಪಾಗ್ತಿದೆ ಅನ್ನೋ ಫೀಲ್ ಆಗ್ತಿರುತ್ತೆ. ಅವನು ಸಂಗೀತ ಅವ್ರಿಗೆ ಭೂಮಿ ಎಲ್ಲಿ ಹೋದ್ಲು ಅಂತ ಗಾಬರಿಯಿಂದ ಕೇಳ್ತಾನೆ. ಸಂಗೀತ ಅವರು ರಾವಣನ ಹಿಂದೆ ಕಡೆಯಿಂದ ಹೋದ್ಲು ಅಂತ ಕೈ ತೋರಿಸೇ ಬಿಡ್ತಾರೆ. ಸಡನ್ನಾಗಿ ಅಜಿತ್ಗೆ ಎಲ್ಲ ಫ್ಲ್ಯಾಶ್ ಆಗಿ ರಾವಣನ ಹಿಂದೆ ಹೋಗಿ ನೋಡಿದಾಗ ಭೂಮಿ ರಾವಣನ ಒಳಗಡೆ ಇರೋದು ಗೊತ್ತಾಗ್ಬಿಡುತ್ತೆ. ಭೂಮಿ ಅಂತ ಜೋರಾಗಿ ಕಿರಿಸ್ತಾನೆ. ದೇವಿಯಾನಿ, ಅಂಜು, ಅಶ್ವಿನಿಗೆಲ್ಲ ಗಾಬರಿ ಅಂದರೆ ಗಾಬರಿ. ಅಜಿತ್, ಶ್ರವಣ್ ಎಲ್ಲರೂ ಕೂಡ ಓಡಿ ಬಂದು ಬೆಂಕಿಯಲ್ಲಿ ಭೂಮಿ ಪ್ರಜ್ಞೆ ತಪ್ಪಿರೋದನ್ನು ನೋಡಿ ಅವಳನ್ನು ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನಾಗಬಹುದು ಅನ್ನೋದನ್ನು ನೀವು ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.